ನಾನಾ 2:45 3:15 ಒಂದು ಅಪಾಯಿಂಟ್ಮೆಂಟ್ ಇದೆ ನಮಗೆ. ಆಲ್ಮೋಸ್ಟ್ ಇವಾಗ 2:45 ಆಯ್ತಾ ಬಂತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ರೋಡಲ್ಲಿ ಹೇಳ್ತೀನಿ. 2:45 ಅಲ್ಲ, 3 ಗಂಟೆ, ಇನ್ನು 1/4 ಗಂಟೆ ಅಷ್ಟೇ ಇರೋದು. ಡಿಡ್ ಯು ಕೀಪ್ ಎವ್ರಿ ಡಾಕ್ಯುಮೆಂಟ್ಸ್? ಎಂತ? ಸಾರಿ ನಾನು ಇನ್ಶೂರೆನ್ಸ್ ಇದೆ ತಾನೆ? ಬ್ಯಾಗ್ ತೆಗಿಬೇಕು ಫಸ್ಟ್. ಹೆಲ್ಪ್ ಮಾಡಿ ಪ್ಲೀಸ್. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರು. ಆಫ್ ಡಾಡಾ ಪ್ಲೀಸ್, ಆಫ್ ಡಾಡಾ. ಗುಡ್ ಬಾಯ್. FM ಹಾಕೊಂಡ್ಬಿಡ್ತಾರೆ ಪಡಕ್ ಅಂತ ಬಂದಿದ ತಕ್ಷಣ ಹೇಳಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ನೋಡಿ. 3:15 ನಮಗೆ ಒಂದು ಅಪಾಯಿಂಟ್ಮೆಂಟ್ ಇದೆ. ಎಲ್ಲಿ ಅಂತ ಅಂದರೆ ವರ್ಕ್ ಅಂಡ್ ಇನ್ಕಮ್ ಆಫೀಸು. ಏನು ಗೊತ್ತಾ ವರ್ಕ್ ಅಂಡ್ ಇನ್ಕಮ್ ಆಫೀಸು ಹೋಗ್ತಾ ಇರೋದು ಅಂತ ಅಂದರೆ, ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ 6 ತಿಂಗಳಾಯಿತು. ಒಂದು ಕೆಲಸ ಕೂಡ ಸಿಗ್ತಾ ಇಲ್ಲ. ಬಿಕಾಸ್ ನ್ಯೂಜಿಲ್ಯಾಂಡು ರೆಸೆಷನಲ್ಲಿದೆ. ಇವಾಗ ನಾವು ಅದಕ್ಕೆ ಆ ವರ್ಕ್ ಅಂಡ್ ಇನ್ಕಮ್ ಆಫೀಸಿಗೆ ಹೋದರೆ ಎಲ್ರಿಗೂ ಎಲಿಜಿಬಲ್ ಇರೋದಿಲ್ಲ. ಯಾರು ರೆಸಿಡೆಂಟ್ ಇರ್ತಾರೋ, ನಮ್ಮ ಮನೆಯವರು ಇಲ್ಲಿನ ರೆಸಿಡೆಂಟು. ಸೊ ನಾನು ಅವ್ರ ಮುಖಾಂತರ ಬಂದಿರೋದ್ರಿಂದ, ನಂದು ವರ್ಕ್ ವೀಸಾ ಇರೋದ್ರಿಂದ, ಸೊ ನನಗೊಬ್ಳಿಗೆ 6 ತಿಂಗಳಿಂದ ಕೆಲಸ ಹುಡುಕಿ ಸಾಕಾಯಿತು. ಏನು ಅದ್ರದ್ದು ಏನಂತಾರೆ, ಏನು ಹೇಳ್ತಾರೆ ಅದು, ಅದೇ ಏನಂತಾರೆ, ಏನು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ವರ್ಕ್ ಅಂಡ್ ಇನ್ಕಮ್ ಆಫೀಸಿಗೆ ಹೋಗ್ಬಿಟ್ಟು ನಮ್ಮ ರೆಸ್ಯೂಮೆ ಕೊಟ್ಬಿಟ್ಟು, ನೋಡಿ ನಂದು ಇದು ಕ್ವಾಲಿಫಿಕೇಷನ್ ಆಗಿದೆ, ನಾನು 6 ತಿಂಗಳಿಂದ ಕೆಲಸ ಹುಡುಕ್ತಾ ಇದ್ದೀನಿ, ನಂಗೆ ಯಾವುದು ಕೆಲಸ ಸಿಗ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಅಂದರೆ ಅವ್ರು ಅದನ್ನು ಹೆಲ್ಪ್ ಮಾಡ್ಬೋದು. ಅಲ್ಲಿ ನೋಡಿ ಅದಕ್ಕಿಂತ ಮುಂಚೆ ನೋಡಿ ಹೆಂಗೆ ಕಾಣ್ತಾ ಇದೆ ಅದು. ಅಷ್ಟು ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಬೆಲ್ ಹೊಡೆದ ಮೇಲೆ ಅಲ್ಲಿ ಪ್ರೆಸ್ ಇದೆ, ಅಲ್ಲಿ ನೋಡಿ ರೆಡ್ ಲೈಟ್ ಹೆಂಗೆ ಕಾಣ್ತಾ ಇದೆ. ಅದು ಗ್ರೀನಿಗೆ ಟರ್ನ್ ಆದಮೇಲೆ ಟರ್ನ್ ಆಯಿತಾ? ಇಲ್ಲ, ಇನ್ನೂ ಟರ್ನ್ ಆಗಿಲ್ಲ. ಅಂಕಲ್ ಮೂವ್ ಆಗಬೇಕು. ಅಂಕಲ್ ಮೂವ್ ಆಗ್ತಿದ್ದಾರಪ್ಪ. ಏನು ಬಿಸಿಲು ಮಾರ್ರೆ, ಯಾವಾಗ ಬಿಸಿಲು ಯಾವಾಗ ಮಳೆ ಅಂತಲೇ ಗೊತ್ತಾಗಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿ ಅದು ಗ್ರೀನಿಗೆ ಟರ್ನ್ ಆಯಿತು. ಈಗ ಅಂಕಲ್ ಮೂವ್ ಆಗ್ತಾರೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನಿಗೆ. ಸೊ ಮೂವ್ ಆಗ್ಬೋದು. ಅದೇ ಆಫೀಸ್. ಹಾಂ, how many people will come? These papers are not. Okay, these papers are not. ಅಯ್ಯಯ್ಯೋ ಡಾಡಾ ವೇಟ್ ಡಾಡಾ. It's on my name. Kevda, your appointment, it's with my name. Thank you. ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮನವರು ಅಂತ ನೋಡ್ತಾ ಇದ್ದಾರೆ. 3:15 ಆಯಿತು. 3:15 ಬರೋಕ್ಕೆ ಹೇಳಿ 3:15 ಆದರೂ ಕಾಯಿಸ್ತಾ ಇದ್ದಾರೆ. ನೋಡಬೇಕು.
ಕೇಸ್ ಮ್ಯಾನೇಜರು ನಮಗೆ ಒಂದಷ್ಟು ಫಾರ್ಮ್ ಫಿಲಪ್ ಮಾಡಿ ಅಂತ ಹೇಳಿದರು. ಸೊ ನಮ್ಮ ಮನೆಯವರು ಫಾರ್ಮ್ ಫಿಲಪ್ ಮಾಡ್ತಾಯಿದ್ರು. ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ವರ್ಕ್ ಆ್ಯಂಡ್ ಇನ್ಕಮ್ ಆಫೀಸಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟು ಎಲ್ಲ ಪ್ರೋಸೆಸ್ಸು ಮುಗಿಸ್ಕೊಂಡು ನೋಡೋಣ ಕೆಲಸ ಸಿಗತ್ತಾ ಅಂತ. ಫಿಂಗರ್ ಕ್ರಾಸ್. ನನ್ನ ಹಾಗೆ ಯಾರ್ಯಾರು ಈ ದೇಶಕ್ಕೆ ಡಿಪೆಂಡೆಂಟ್ ವೀಸಾ ಮುಖಾಂತರ ಬಂದು ಇನ್ನೂ ಕೆಲಸ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರೋ, ಅಟ್ಲೀಸ್ಟ್ ಇದು ಒಂದು ಓಪು. ವರ್ಕ್ ಆ್ಯಂಡ್ ಇನ್ಕಮ್ ಆಫೀಸಿಗೆ ಹೋಗಿಬಿಟ್ಟು ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರಿಗೆ ಹೇಳಿ ನಮಗೆ ಕೆಲಸ ಬೇಕಿದೆ ಅಂತ. ಅವ್ರ ಕೈಲಾದಷ್ಟು ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಅದೊಂದು ಇನ್ಫಾರ್ಮೇಷನ್ ಮಾಡೋಣ ಅಂತ ಒಂದು ಸಣ್ಣ ಆಸೆ ಅಷ್ಟೇ.